ಈ ದರೋಡೆ ಮಾಡುವಂಥವರ ಕೆಲಸಗಳು ನಿಲ್ಲುವ ಲಕ್ಷಣಗಳು ಕಾಣಿಸ್ತಿಲ್ಲ. ನಾನು ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ದೀನಿ, ಬೀದರ್ದಾದಾಗಿಂದನೂ ಯಾವುದೋ ಮಿಸ್ ಹೊಡಿತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ. ಡ್ರಾಪ್ ನೀಡುವ ನೆಪದಲ್ಲಿ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಬಳಿ ನಡೆದಿರುವಂತಹ ಘಟನೆ ಇದು. ಕಿತ್ತಗಾನಹಳ್ಳಿ ಬಳಿಯ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ರಾಬರಿಯನ್ನ ಮಾಡಿದ್ದಾರೆ. ವೃದ್ಧನ ತಲೆಗೆ ಸುತ್ತಿಗೆಯಿಂದ ಹೊಡೆದಿದ್ದಾರೆ. ತೋಟಕ್ಕೆ ಔಷಧಿ ತರಲು ಚಂದ್ರಾಪುರಕ್ಕೆ ಹೊರಟಿದ್ರು ನಾಗರಾಜ್ ಅಂತ ಹೇಳಿ. ಈ ವೇಳೆ ಡ್ರಾಪ್ ನೀಡೋದಾಗಿ ಹತ್ತಿಸಿಕೊಂಡಿರ್ತಾರೆ ಆರೋಪಿ. ಸುಮಾರು 70 ಗ್ರಾಂ ಚಿನ್ನಾಭರಣವನ್ನ ಕದ್ದು ಈಗ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. 70 ಗ್ರಾಮ ಅದ್ಯಾಕೆ ಹಾಕೊಂಡಿದ್ರು? 70 ಗ್ರಾಮ್ ಏನಪ್ಪ ಪಾಪ. ನಿಲ್ಸ್ಬಿಟ್ಟು ಏನ್ ಮಾಡಿದ್ರು ಇಲ್ಲಿ? ಏನೇನು ಸಿಕ್ತು ಪೊಲೀಸರಿಗೆ? ನಮ್ಮ ಮುಂದೆ ಒಳಗೆ ಕುತ್ಕೊಂಡೆ. ನನಗೆ ಕುಡಿತೇನೆ, ನಮಗೆ ಅಭ್ಯಾಸ ಇಲ್ಲ ಅಂದೆ. ಹೊಡೆದಿದ್ದು ಒಳಗೇನೆ. ಆಮೇಲೆ ಎಲ್ಲ ಕಿತ್ಕೊಂಡು ಇಲ್ಲೆಲ್ಲ ಮೂಗ್ದಾರಿನಲ್ಲಿ ಆಟ ಹತ್ತಿರೋದವ್ರು. ಇವರು ಏನೋ ನನಗೆ ಮೆಡಿಸಿನ್ ಬೇಕು ಅಂತ ಅವ್ರು ಹೇಳಿ ಎಲ್ಲ ವೀಕ್ನೆಸ್ಸು ಹೇಳ್ಬಿಟ್ಟಿದ್ದಾರೆ. ನಾನು ಡಯಾಲಿಸಿಸ್ ಪೇಷಂಟನ್ನು ಹೇಳಿದ್ದಾರೆ. ಮತ್ತೆ ಕರ್ಕೊಂಡು ಇವರು ಯಾರು ಇಲ್ಲದು ಇದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಇದು ಹೆಂಗೆ ನಡೀತು ಅಂತ ನಮ್ಮ ಅಪ್ಪನ್ನೇ ಕೇಳಬೇಕು. ಅದು 45 ಗ್ರಾಮ್ ಚೈನು, 22 ಗ್ರಾಮ್ ಉಂಗುರ, ವಾಚ್ ಹಂಗೆ ಇದೆ. ಇಬ್ಬರು ಇದ್ರಂತೆ. ಮತ್ತೆ ವಾಪಸ್ ಅದೇ ಆಟೋದಲ್ಲಿ ಅದೇ ಆಟೋದಲ್ಲಿ ಬರ್ತೀಯ ತಾತಪ್ಪ ಅಂತ ಕೇಳಿದ್ರಂತೆ. ಯಪ್ಪನಿಗೇನು ಆಟ ಬೇಕಾಗಿತ್ತಲ್ವಾ, ಬರ್ತೀನಿ ಅಂತ ಅಂದಿದ್ದಾನೆ. ಅಂದಾಗ ಇವರು ಎಲ್ಲೋ ಯಾರು ಇಲ್ಲದು ಇದಕ್ಕೆ ಕರ್ಕೊಂಡು ಹೋಗಿರೋದು. ಇವರು ಡ್ರಿಂಕ್ಸ್ ಮಾಡಿ ಯಪ್ಪನ್ನ ಫಸ್ಟ್. ಯಾರು ಆಟೋದವರು? ಚಂದ್ರಾಪುರಕ್ಕೆ ನಾನೇ ಇಲ್ಲಿಂದಾನೆ ಹೋದ್ವಿ. ಏನಕ್ಕೆ ಹೋಗಿದ್ದು ನೀವು? ಏನೋ ಔಷಧಿ ಬೇಕಾಗಿತ್ತು, ಹೋಗಿದ್ದೆ. ಟ್ಯಾಬ್ಲೆಟ್ಸು ತಗೊಂಡ್ರ ಅಲ್ಲಿ ಮೆಡಿಕಲ್ ಅಲ್ಲಿ? ಮತ್ತೆ ಅದೇ ಆಟೋದಲ್ಲಿ ಬಂದ್ರಾ? ನಾನು ಬರ್ತಾ ಇದ್ದೀನಿ ರೋಡಲ್ಲೇ. ಒಂದು ಅಷ್ಟು ದೂರ ಬಂದಿದ್ದೀನಿ. ಹಿಂದೆ ಕಡೆಯಿಂದ ಇವನು ಬಂದವನೇ ನನ್ನ ಮಗ. ನನ್ನ ಸಹೋದ್ಯೋಗಿ ಆನೇಕಲ್ನ ಪ್ರತಿನಿಧಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈ ಭಾಗಗಳಲ್ಲಿ ಸ್ವಲ್ಪ ಹೆಚ್ಚಾಗಿ ನಡೆಯುತ್ತೆ. ಕೆಲವು ಕೇಸುಗಳು ಆಚೆಗಳು ಕಾಣಿಸ್ಕೊಳ್ಳುತ್ತೆ, ಕೆಲವು ಕೇಸುಗಳು ಆಚೆ ಕಾಣಿಸ್ಕೊಳ್ಳಲ್ಲ. ಬಟ್ ಬಹಳ ವರ್ಷಗಳ ಹಿಂದೆ ಅತಿ ಹೆಚ್ಚಾಗಿದ್ದಂಥದ್ದು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಾ, ಅಥವಾ ಇದು ಆ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆನಾ? ಅರುಣ್, ಖಂಡಿತ ಆನೇಕಲ್ನಲ್ಲಿ ಇತ್ತೀಚೆಗೆ ಕೆಲವು ಪುಡಿ ರೌಡಿಗಳು ಇರ್ಬೋದು, ಅಥವಾ ಕೆಲವು ಏನೋ ಕಳ್ತನ ಮಾಡೋದಕ್ಕೆ ಅಂತಾನೆ ರಾತ್ರಿ ಅಂದ್ರೆ ಕುಡಿಯೋದಕ್ಕೆ ಕಾಸಿಲ್ಲದೆ ಈ ತರ ಕೆಲಸಗಳನ್ನ ಮಾಡ್ತಾರೆ. ಅದೇ ರೀತಿ ವೃದ್ಧನ ಬಳಿ ಆತನ ಆಟೋದಲ್ಲಿ ಎತ್ತಾಕೊಂಡು ಹೋಗಿ ಆತನ ಬಳಿ ಇದ್ದಂತಹ ಚೈನ್ ಮತ್ತು ಉಂಗುರವನ್ನ ಕಿಳಿಸ್ಕೊಂಡು ನಂತರ ಆತನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿ ಅಲ್ಲಿ ಆತನನ್ನ ಬಿಟ್ಟೋಗಿರೋದು. ಅಂದ್ರೆ ಆನೇಕಲ್ ತಾಲೂಕಿನ ಕಾಚಿನಾಯಕನಹಳ್ಳಿ ನಿವಾಸಿ ನಾಗರಾಜ್ ಅಂತ ಹೇಳಿ 68 ವರ್ಷ. ಆತ ತೋಟಕ್ಕೆ ಔಷಧಿ ತರೋದಕ್ಕಾಗಿ ಚಂದಾಪುರಕ್ಕೆ ಹೋಗಿರ್ತಾನೆ. ಚಂದಾಪುರದಿಂದ ವಾಪಸ್ ಬರ್ಬೇಕಾದ್ರೆ ಈ ಕಿರಾತಕರು ಆತನನ್ನ ಡ್ರಾಪ್ ಕೊಡ್ತೀವಿ ಅಂತ ಹೇಳಿ ಆಟೋಗೆ ಹಚ್ಕೊಳ್ತಾರೆ. ಅಲ್ಲಿಂದ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆತನ ಮೇಲೆ ಹಲ್ಲೆ ಮಾಡಿ ಆತನ ಬಳಿದಂತ ಚಿನ್ನವನ್ನ ಕಿತ್ಕೊಂಡು ಈಗ ಆತನನ್ನ ಮತ್ತೆ ವಾಪಸ್ಸು ಅಲ್ಲಿಂದ ಆಟೋದಲ್ಲಿ ಹೋಗ್ತಾನೆ. ಆತನನ್ನ ದಬ್ಬಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಸಂಬಂಧ ಈಗಾಗಲೇ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಸಹ ದಾಖಲು ಮಾಡಲಾಗಿದೆ. ಸುಮಾರು ಆತನ ನಾಗರಾಜ್ ಬಳಿ ಸುಮಾರು 70 ಗ್ರಾಮ್ ಅಷ್ಟು ಚಿನ್ನಾಭರಣವನ್ನ ಕದ್ದು ಎಸ್ಕೇಪ್ ಆಗಿರುತ್ತದೆ. ಹಾಗಾಗಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಗಳಿಗಾಗಿ ಸೂರ್ಯನಗರ ಪೊಲೀಸರು ಹುಡುಕಾಟವನ್ನ ಮಾಡ್ತಿರುತ್ತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.